Hey all, welcome back to the next session of Social Science. I'm Kavita here to present one more concept from Unit 8, Era of Gandhi and National Movement. So as we know, we have discussed so many concepts from this lesson, isn't it? Yes. Today, I am with the next concept from this lesson, and it is the most important, a very important part during Indian freedom movement, that is Quit India movement. And today's session we are going to learn about Quit India movement and farmers and worker protest. These two topics we are going to learn in today's session. Let's start our class with a Quit India movement. So as we know, entire the Indian freedom struggle had rapidly progressed across the India. It was so many youngsters and all the Indians were given support for Indian freedom movement. Then Quit India movement, when it was started here. Yes, here the British government had sent the Stafford Cripps Commission to India. ಇಲ್ಲಿ ಬ್ರಿಟಿಷ್ ಸರ್ಕಾರವು ಭಾರತೀಯ ನಾಯಕರೊಂದಿಗೆ ಒಂದು ಸಂಧಾನ ಮಾಡ್ಕೋಬೇಕು ಅಂತೇಳಿ ಒಂದು ಕಮಿಟಿನ ಇಂಡಿಯಾಕ್ಕೆ ಕಳಿಸ್ತಾರೆ. that we call here Stafford Cripps Commission. The British government had sent Stafford Cripps Commission to India because to give some suggestion in front of Indians. ಬ್ರಿಟಿಷ್ ಸರ್ಕಾರವು ಭಾರತೀಯ ನಾಯಕರೊಂದಿಗೆ ಒಂದು ಸಂಧಾನ ಮಾಡ್ಕೋಬೇಕು ಅಂತ ಹೇಳಿ ಒಂದು ಆಯೋಗನ ಕಳಿಸ್ತಾರೆ ಭಾರತಕ್ಕೆ. that we call Stafford Cripps Commission. It came to in the year 1942. Some suggestion to Indians, but in their suggestions here, according to that suggestions here, dominion status to India and calling a meeting to draft new constitution were tabled. It was proposed that all the states will have liberty to part of the new federation or not. But these proposals were opposed by the Congress leaders. ಇಲ್ಲೇನಾಗುತ್ತೆ ಅಂತಂದರೆ, ಈ ಆಯೋಗವು ಭಾರತಕ್ಕೆ ಡೊಮಿನಿಯನ್ ಸ್ಟೇಟಸ್ನ ಕೊಡೋದು ಮತ್ತು ಸಂವಿಧಾನ ರಚಿಸಲು ಒಂದು ಸಭೆ ಕರೆಯೋದು, ಟು ಫಾರ್ಮ್ ನ್ಯೂ ಕಾನ್ಸ್ಟಿಟ್ಯೂಷನ್ ಅಂದರೆ ಸಂವಿಧಾನನ ರಚನೆ ಮಾಡುವ ಒಂದು ಸಭೆಯನ್ನು ಕರೆಯೋದಕ್ಕೆ ಮತ್ತು ಹೊಸ ಸಂವಿಧಾನದಲ್ಲಿ ಭಾರತ ಒಕ್ಕೂಟವನ್ನು ಸೇರುವ ಅಥವಾ ಬಿಡುವ, ಸ್ವತಂತ್ರವನ್ನು ಸಂಬಂಧಿಸಿದ ರಾಜ್ಯಗಳಿಗೆ ಬಿಡುವಂತಹ ಸಲಹೆಗಳನ್ನು ನೀಡಿತು. ಬಟ್ ಇಟ್ ವಾಸ್ ಅಪೋಸ್ಡ್ ಬೈ ಕಾಂಗ್ರೆಸ್ ಲೀಡರ್ಸ್. ಭಾರತಕ್ಕೆ ಡೊಮಿನಿಯನ್ ಸ್ಟೇಟಸ್ ಕೊಡೋದು ವಿಚಾರ ಮತ್ತು ಕಾನ್ಸ್ಟಿಟ್ಯೂಷನ್ ಅಂದರೆ ಟು ಫಾರ್ಮೇಷನ್ ಆಫ್ ನ್ಯೂ ಕಾನ್ಸ್ಟಿಟ್ಯೂಷನ್ ಇನ್ ದ ಸೆನ್ಸ್ ಡ್ರಾಫ್ಟಿಂಗ್ ಕಮಿಟಿ ಮತ್ತು ಫೆಡ್ರಲ್ ಸ್ಟ್ರಕ್ಚರ್, ಭಾರತಕ್ಕೆ ಒಂದು ಸ್ವತಂತ್ರ ಸಂಬಂಧಿಸಿದ ರಾಜ್ಯಗಳಿಗೆ ಒಂದು ಸೇರುವ ಮತ್ತು ಬಿಡುವ, ಈ ಒಂದು ವಿಚಾರಗಳ ಸಲಹೆಗಳನ್ನು ನೀಡಿತು. ಬಟ್ ಇಟ್ ವಾಸ್ ಅಪೋಸ್ಡ್ ಬೈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಲೀಡರ್, ಸೊ ದಟ್ ದೇ ಕಾಲ್ಡ್ ಹಿಯರ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಭಾರತ ಬಿಟ್ಟು ತೊಲಗಿ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅನ್ನೋದನ್ನು ಸ್ಟಾರ್ಟ್ ಮಾಡ್ತಾರೆ. ದ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಡಿಕ್ಲೇರ್ಡ್ ಬ್ರಿಟಿಷ್ ಇಕ್ವಿಟ್ ಇಂಡಿಯಾ. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎನ್ನುವ ಒಂದು ಚಳುವಳಿಯನ್ನು ಮಾಡ್ತಾರೆ ಇನ್ ದ ಇಯರ್ 1942. ಸೊ ಗಾಂಧಿ ಗೇವ್ ಅ ಕಾಲ್, ಅ ವೆರಿ ಇಂಪಾರ್ಟೆಂಟ್ ಸ್ಲೋಗನ್ಸ್ ಟು ಇಂಡಿಯಾಸ್ ಡೂ ಆರ್ ಡೈ. ಈ ಕ್ವಿಟ್ ಇಂಡಿಯಾ ಮೂವ್ಮೆಂಟಲ್ಲಿ ಒಂದು ದೇಶ ಬಾಂಧವರಿಗೆ ಗಾಂಧೀಜಿಯವರು ಒಂದು ಕರೆಯನ್ನು ನೀಡ್ತಾರೆ, ದಟ್ ಈಸ್ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ ಎನ್ನುವ ಕರೆಯನ್ನು ನೀಡ್ತಾರೆ. ಯಾರು ಕರೀತಾರೆ ಇಲ್ಲಿ? ಗಾಂಧೀಜಿಯವರು. ಸೊ ಡ್ಯೂರಿಂಗ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಗಾಂಧೀಜಿ ಗೇವ್ ಕಾಲ್ ಟು ದ ಇಂಡಿಯನ್ಸ್, ದಟ್ ಈಸ್ ಡೂ ಆರ್ ಡೈ. ಆಸ್ ಎ ರಿಸಲ್ಟ್, ಲೀಡರ್ಸ್ ಲೈಕ್ ಗಾಂಧೀಜಿ, ನೆಹರು, ರಾಜೇಂದ್ರ ಪ್ರಸಾದ್, ಅಬ್ದುಲ್ ಕಲಾಂ ಆಜಾದ್, ಸರ್ದಾರ್ ವಲ್ಲಭಾಯ್ ಪಟೇಲ್, ಆಚಾರ್ಯ ಕೃಪಲಾನಿ, ಕಸ್ತೂರ್ಬಾ were arrested and imprisoned. Because many leaders had participated in Quit India movement, so as a result they were arrested and imprisoned. ಈ ಒಂದು ಚಳವಳಿಯಲ್ಲಿ ಇವರೆಲ್ಲರೂ ಭಾಗವಹಿಸ್ತಾರೆ, ಅವರನ್ನು ಸೆರೆ ಹಿಡಿದು ಜೈಲಿಗೆ ಹಾಕ್ತಾರೆ. ಸೊ ಹಿಯರ್ and since most of the Congress leaders were jailed, because many leaders were jailed and non-Congress organization took the lead in this movement. ಇಲ್ಲೇನಾಗುತ್ತೆ ಅಂದರೆ ಬಹಳಷ್ಟು ಕಾಂಗ್ರೆಸ್ ಲೀಡರು ಜೈಲಿಗೆ ಹೋಗಿರ್ತಾರೆ. ಹಾಗಾಗಿ ದಿಸ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ವಾಸ್ ಆರ್ಗನೈಸ್ಡ್, ಇಟ್ ವಾಸ್ ಕಂಟಿನ್ಯೂಡ್ ಬೈ ನಾನ್ ಕಾಂಗ್ರೆಸ್ ಲೀಡರ್ಸ್.
ಈ ಒಂದು ಚಳುವಳಿಯನ್ನು ಕಾಂಗ್ರೆಸ್ಸೇತರ ಬಹುತೇಕ ನಾಯಕರು ಇವರು ಕಾಂಗ್ರೆಸ್ಸೇತರ ಒಂದು ನಾಯಕರು ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಸೊ because as a result many Congress leaders were arrested, so that this organization and this movement was continued by non-Congress leaders. So this movement created new leaders. Yes, ಈ ಒಂದು ಚಳುವಳಿ ಹೊಸ ನಾಯಕರನ್ನ ಪರಿಚಯಿಸುತ್ತೆ. Among them here Jayaprakash Narayan provided leadership to this movement. ಅಂದರೆ ಈ ಒಂದು ಚಳುವಳಿಯಿಂದ ಹೊಸ ನಾಯಕರ ಒಂದು ಪರಿಚಯ ಆಗುತ್ತೆ. ಅವರಲ್ಲಿ ಯಾರು ಅಂತಂದರೆ Jayaprakash Narayan. So this movement created a new leaders, and this Quit India movement was continued by the Jayaprakash Narayan. In a sense, Jayaprakash Narayan took the leadership of Quit India movement, and as well as he was the leader of socialist wing of Congress. ಇವರು ಒಂದು ಕಾಂಗ್ರೆಸ್ ಸಮಾಜವಾದಿ ಬಣದ ಒಂದು ಪ್ರಮುಖ ನಾಯಕರಾಗಿರ್ತಾರೆ. he was the leader of socialist wing of Congress. Along with his supporters and as well as engaged in the revolutionary workers also. ಈ ಒಂದು ಚಳುವಳಿಯ ಜೊತೆಗೆ ತಮ್ಮ ವಿದೇಶದ ವಿವಿಧೆಡೆಯಲ್ಲಿ ಒಂದು ಕ್ರಾಂತಿಕಾರಿಕ ಚಟುವಟಿಕೆಗಳು ಕೂಡ ತೊಡಗುತ್ತಾರೆ ಇವರು. The socialists formed a group called the Freedom Struggle Front. The socialists had created a group that we call the Freedom Struggle Front ಎಂಬ ದಾಖಲೆಯನ್ನು ಮಾಡ್ತಾರೆ ಇಲ್ಲಿ. And they trained factory workers also. ಅಂದರೆ ಫ್ಯಾಕ್ಟ್ರಿ ವರ್ಕರಿಗೆ ಕೂಡ ಟ್ರೈನ್ ಕೊಡ್ತಾರೆ. ದೇ ಕಾಲ್ಡ್ ಫಾರ್ ದ ಸಪೋರ್ಟ್ ಆಫ್ ಕಾಮನ್ ಪೀಪಲ್ ಆ್ಯಂಡ್ ದೇ ಕಲೆಕ್ಟೆಡ್ ಮನಿ. ದೀಸ್ ಪೀಪಲ್ ಪ್ರೊವೈಡೆಡ್ ಹೋಪ್ ಟು ಇಂಡಿಯಾ ಇಟ್ಸ್ ಡಿಫಿಕಲ್ಟ್ ಟೈಮ್ಸ್. ಸೊ ಈ ಗ್ರೂಪ್ ಏನು ಮಾಡುತ್ತೆ ಅಂತಂತಂದರೆ ದೇ ಕಾಲ್ಡ್ ಫಾರ್ ಕಾಮನ್ ಪೀಪಲ್ ಟು ಪಾರ್ಟಿಸಿಪೇಟ್ ಇನ್ ಫ್ರೀಡಮ್ ಮೂಮೆಂಟ್, ಆ್ಯಂಡ್ ಆಸ್ ವೆಲ್ ಆಸ್ ದೇ ಕಲೆಕ್ಟೆಡ್ ಮನಿ, ಆ್ಯಂಡ್ ದ ನ್ಯೂ ಪೀಪಲ್ ಹ್ಯಾಡ್ ಕ್ರಿಯೇಟೆಡ್ ನ್ಯೂ ಹೋಪ್ ಫಾರ್ ಇಂಡಿಯಾ. ಈ ಟೈಮಲ್ಲಿ ಜನರು ಈ ಒಂದು ಇದಕ್ಕೆ ಭಾಗವಹಿಸ್ತಾರೆ. ಒಂದು ಕುತೂಹಲಕರ ಸಂಗತಿ ಏನಂತಂದರೆ ಭಾರತ ಸ್ವತಂತ್ರ ನಡೆದ ಹೋರಾಟವು ಭಾರತದ ಗಡಿಯ ಹೊರಗೂ ಪ್ರಾರಂಭವಾಗುತ್ತೆ. ಬಿಕಾಸ್ ಹಿಯರ್ ನ್ಯೂ ಪೀಪಲ್ ಪಾರ್ಟಿಸಿಪೇಟ್ ಇನ್ ದ ಫ್ರೀಡಮ್ ಮೂಮೆಂಟ್, ಆ್ಯಂಡ್ ದೀಸ್ manually efforts were made outside the border of India. So Quit India movement had spread across the India. The efforts of Subhash Chandra Bose are really remarkable in this direction. ಈ ಒಂದು ಇದರಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಒಂದು ದಿಟ್ಟತನೆಯಲ್ಲಿ ನಾವು ಮರೆಯಬಾರ್ದಿಲ್ಲಿ. ಸೊ ಸುಭಾಷ್ ಡ್ಯೂರಿಂಗ್ ದ್ಯಾಟ್ ಟೈಮ್ when Subhash Chandra Bose also is very important part of the Quit India movement. After the election of 1937, the Muslim League was kept out of the government formation. ಇಲ್ಲೇನಾಗುತ್ತೆ ಅಂದರೆ 1937 ಚುನಾವಣೆಗಳ ನಂತರ ಮುಸ್ಲಿಂ ಲೀಗು ಸರ್ಕಾರ ರಚನೆಯಿಂದ ಕೈ ಬಿಡಲಾಗುತ್ತೆ. In a sense here, after the election of 1937, Muslim League was kept out of the government formation when the Congress walked out of the government in 1939, opposing the decision of the Viceroy to participate in the World War II. ಇಲ್ಲೇನಾಗುತ್ತೆ ಅಂದರೆ 1937 ಚುನಾವಣೆ ನಂತರ ಸರ್ಕಾರ ಪಾಲ್ಗೊಳ್ಳುವಿಕೆಯಲ್ಲಿ ಮುಸ್ಲಿಂ ಲೀಗನ್ನು ಸರ್ಕಾರ ರಚನೆಯಿಂದ ಕೈಬಿಡಲಾಗುತ್ತೆ. 1939 ಏನಾಗುತ್ತೆ ಅಂದರೆ ಭಾರತ ಸರ್ಕಾರವು ಏಕಮುಖವಾಗಿ ಎರಡನೇ ಮಹಾಯುದ್ಧಕ್ಕೆ ಭಾರತನ ಭಾಗಿ ಮಾಡಿದ ಸಂದರ್ಭದಲ್ಲಿ ಮಂತ್ರಿಮಂಡಲದಲ್ಲಿ ಕಾಂಗ್ರೆಸ್ಗರೆಲ್ಲರೂ ನಾವು ಹೊರಬಂದು ಮುಸ್ಲಿಂ ಲೀಗ್ ವಿಮುಕ್ತಿ ದಿವಸನ ಆಚರಿಸ್ತಾರೆ ಇಲ್ಲಿ. ಬಿಕಾಸ್ 1939 ಇಟ್ ವಾಸ್ ಅಪೋಸಿಂಗ್ ಟು ಪಾರ್ಟಿಸಿಪೇಟ್ ಇನ್ ದ ಸೆಕೆಂಡ್ ವರ್ಲ್ಡ್ ವಾರ್. ದ ವೈಸರಾಯ್ ಅವರು ಡಿಸಿಷನ್ ತೊಗೊಂಡಿರ್ತಾರೆ ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಇಂಡಿಯಾ ಪಾರ್ಟಿಸಿಪೇಟ್ ಮಾಡಬೇಕು ಅಂತೇಳಿ. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದರೆ ಇದನ್ನು ಅಪೋಸ್ ಮಾಡ್ತಾರೆ ಕಾಂಗ್ರೆಸ್ ಲೀಡರ್ಸ್ ಅವರು. And later on, Muslims celebrated this walk out of as a ವಿಮುಕ್ತಿ ದಿವಸ್. ಈ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಇವರೆಲ್ಲ ಮುಸ್ಲಿಂ ಲೀಗರು ಕಾಂಗ್ರೆಸ್ನ ಹೊರಗಡೆ ಬಂದು ವಿಮುಕ್ತಿ ದಿವಸನ್ನು ಸೆಲೆಬ್ರೇಟ್ ಮಾಡ್ತಾರೆ. ಹೆನ್ಸ್ ದ ಮುಸ್ಲಿಂ ಲೀಗ್ ಡಿಡ್ ನಾಟ್ ಪಾರ್ಟಿಸಿಪೇಟ್ ಇನ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ದೇ ಡಿಮ್ಯಾಂಡ್ ಸಪ್ರೇಟ್ ನೇಷನ್. ಹಾಗಾಗಿ ಅಲ್ಲಿ ಸರ್ಕಾರ ರಚನೆ ಮಾಡೋ ಟೈಮಲ್ಲಿ ಮುಸ್ಲಿಂ ಲೀಗನ್ನು ತೊಗೊಳಂಗಿಲ್ಲ ಅಂದರೆ ಕೈ ಬಿಡ್ತಾರೆ. ಹಾಗಾಗಿ ಅವರು ಅದರಿಂದ ಹೊರಗಡೆ ಬಂದು ವಿಮುಕ್ತಿ ದಿವಸ್ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಸೊ ದ್ಯಾಟ್ ಆಸ್ ಎ ರಿಸಲ್ಟ್ ದೇ ಡಿಡ್ ನಾಟ್ ಪಾರ್ಟಿಸಿಪೇಟೆಡ್ ಇನ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಸೊ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಹ್ಯಾಡ್ ಕ್ರಿಯೇಟೆಡ್ ಅ ನ್ಯೂ ಹೋಪ್ ಫಾರ್ ಇಂಡಿಯಾ ಬಿಕಾಸ್ ಇಟ್ ವಾಸ್ ಒನ್ ಆಫ್ ದ ಪಾರ್ಟ್ ಆಫ್ ದ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್. ಇಟ್ ಹ್ಯಾಡ್ become very famous across the India. This is we call Quit India movement. And the next move on, farmers and workers protest. So farmers and workers protest a part of the Indian freedom struggle.
ಸೊ ರೈತರು ಮತ್ತು ಕಾರ್ಮಿಕರ ಪ್ರತಿಭಟನೆ ಭಾರತ ಸ್ವತಂತ್ರ ಸಂಗ್ರಾಮದ ಒಂದು ಭಾಗ ಅಂತ ಹೇಳ್ತೀವಿ ನಾವಿಲ್ಲಿ, ಒಂದು ಚಳುವಳಿಯ ಒಂದು ಭಾಗ ಅಂತ ಹೇಳ್ತೀವಿ. ಸೊ ಪ್ರೊಟೆಸ್ಟ್ ಆರ್ಗನೈಸ್ಡ್ ಬೈ ದ ಫಾರ್ಮರ್ಸ್ ಆ್ಯಂಡ್ ದ ವರ್ಕರ್ಸ್ ಆರ್ ಈಕ್ವಲಿ ಇಂಪಾರ್ಟೆಂಟ್ ಇನ್ ದ ಹಿಸ್ಟ್ರಿ ಆಫ್ ನ್ಯಾಷನಲ್ ಫ್ರೀಡಮ್ ಸ್ಟ್ರಗಲ್. ಅಫ್ಕೋರ್ಸ್ ಸ್ವತಂತ್ರ ಸಂಗ್ರಾಮದಲ್ಲಿ ರೈತ ಕಾರ್ಮಿಕರ ಸಂಘಟನೆಗಳು ಮತ್ತು ಪ್ರತಿಭಟನೆ ಕೂಡ ಇದರೊಂದು ಭಾಗ ಆಗುತ್ತೆ. ಇಟ್ ವಾಸ್ ಅ ಪಾರ್ಟ್ ಆಫ್ ದ ಇಂಡಿಯನ್ ನ್ಯಾಷನಲ್ ಫ್ರೀಡಮ್ ಸ್ಟ್ರಗಲ್. ಸಮ್ ಆಫ್ ದೀಸ್ ಅಸೋಸಿಯೇಷನ್ ವರ್ ಇನ್ಫ್ಲೂಯೆನ್ಸ್ಡ್ ಬೈ ದ ಕಾಂಗ್ರೆಸ್. ಕೆಲವೊಂದು ಸಂಘಟನೆಗಳು ಕಾಂಗ್ರೆಸ್ ಕೂಡ ಸಪೋರ್ಟ್ ಮಾಡ್ತಾರೆ, ಕಾಂಗ್ರೆಸ್ನಿಂದ ಪ್ರಭಾವಿತರಾಗ್ತಾರೆ. ಸೊ ಸಮ್ ಆಫ್ ದೀಸ್ ಅಸೋಸಿಯೇಷನ್ ವರ್ ಇನ್ಫ್ಲೂಯೆನ್ಸ್ಡ್ ಬೈ ದ ಕಾಂಗ್ರೆಸ್ ಆ್ಯಂಡ್ ಸಮ್ ವರ್ ಇನ್ಫ್ಲೂಯೆನ್ಸ್ಡ್ ಬೈ ದ ಮಾರ್ಕ್ಸಿಸ್ಟ್ ಐಡಿಯಾಲಜಿಕಲ್. ಕೆಲವೊಬ್ಬರು ರಾಷ್ಟ್ರೀಯ ಕಾಂಗ್ರೆಸ್ಸಿಂದ ಪ್ರೇರೇಪಿತರಾಗ್ತಾರೆ, ಕೆಲವೊಬ್ಬರು ಮಾರ್ಕ್ಸ್ ವಾದಿಗಳಿಂದ ಪ್ರಭಾವಿತರಾಗ್ತಾರೆ. ಸೊ ಡ್ಯೂರಿಂಗ್ ದ ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್ ಮೆನಿ ಫಾರ್ಮರ್ಸ್ ರೆಬಲ್ಡ್ ಅಗೇನೆಸ್ಟ್ ದ ಬ್ರಿಟಿಷ್ planters and zamindars, because as we discussed zamindar system here, because for British East India Company they applied heavy taxes on the farmers. So at that time here for British and zamindars became the landlords, became the rich, but who suffered here? Of course farmers. ಅಂದರೆ ಬ್ರಿಟಿಷರ ಆಡಳಿತ ಅವಧಿಯಲ್ಲಿ ಜಮೀನ್ದಾರ್ ಮತ್ತು ಯುರೋಪಿನ ಪ್ಲಾಂಟರ್ಗಳ ವಿರುದ್ಧ ರೈತರು ಹಲವಾರು ಕಡೆ ದಂಗೆ ನಡೆಸ್ತಾರೆ. ಸೊ as a result they opposed the indigo cropping in ಚಂಪಾರಣ್ಯ ಡಿಸ್ಟ್ರಿಕ್ಟ್. ಚಂಪಾರಣ್ಯ ಜಿಲ್ಲೆಯಲ್ಲಿ ನೀಲಿ ಬೆಳೆಯುವುದನ್ನು ವಿರೋಧಿಸ್ತಾರೆ. ಆ್ಯಂಡ್ ದೇ ಪ್ರೊಟೆಸ್ಟ್ ಅಗೇನೆಸ್ಟ್ ಲ್ಯಾಂಡ್ ಟ್ಯಾಕ್ಸಸ್. ಇಲ್ಲೇನಾಗುತ್ತೆ ಅಂತಂದರೆ ಭೂ ಕಂದಾಯದ ವಿರುದ್ಧ ಕೂಡ ಒಂದು ಪ್ರೊಟೆಸ್ಟ್ ಆಗುತ್ತೆ. ಗಾಂಧಿ ಕನ್ವಿನ್ಸ್ಡ್ ದ ಬ್ರಿಟಿಷ್ ಆಫೀಸರ್ ಥ್ರೂ ದಿ ಸತ್ಯಾಗ್ರಹ ಟು ವಿತ್ಡ್ರಾ ಟ್ಯಾಕ್ಸ್. ಇಲ್ಲಿ ಗಾಂಧೀಜಿಯವರು ಸತ್ಯಾಗ್ರಹದ ಮೂಲಕ ಬ್ರಿಟಿಷ್ ಅಧಿಕಾರಿಗಳ ಮನವೊಲಿಸಿ ತೆರಿಗೆಯನ್ನು ರದ್ದುಗೊಳಿಸ್ತಾರೆ. ಆಸ್ ವಿ ಡಿಸ್ಕಸ್ ಚಂಪಾರಣ್ಯದ ಫಸ್ಟ್ ವಿಡಿಯೋ. Isn't it? Yes. The Indian National Congress tried to organize the farmers as part of the national freedom struggle. ರಾಷ್ಟ್ರೀಯ ಹೋರಾಟದ ಭಾಗವಾಗಿ ರೈತರನ್ನು ಸಂಘಟಿಸುವ ಪ್ರಯತ್ನವನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮಾಡ್ತಿರಲಿ. ಬಿಕಾಸ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಟ್ರೈ ಟು ಆರ್ಗನೈಸ್ ದ ಫಾರ್ಮರ್ಸ್ ಆಸ್ ಪಾರ್ಟ್ ಆಫ್ ದ ನ್ಯಾಷನಲ್ ಫ್ರೀಡಮ್ ಸ್ಟ್ರಗಲ್. ಬಿಕಾಸ್ ಫಾರ್ಮರ್ಸ್ revolt, farmers protest, it was the part of the Indian freedom struggle. Gandhiji influence was visible in activities in Champaranya, Kedah and other places where the farmers organized themselves and protested. As we discussed, Champaranya and Kedah. ಗಾಂಧೀಜಿಯವರು ಚಂಪಾರಣ್ಯ ಮತ್ತು ಕೇದ ಒಂದು ಮೊದಲಾದ ಒಂದು ರೈತರ ಕಾರ್ಯಚಟುವಟಿಕೆಗಳಲ್ಲಿ ಗಾಂಧೀಜಿಯವರು ಭಾಗವಹಿಸ್ತಾರೆ ಮತ್ತು ಭಾಗವಹಿಸ್ತಾರೆ ಅಲ್ಲಿ. ಆ್ಯಂಡ್ ಲೇಟರ್ ಆನ್ ಹಿಯರ್ ದ ಫಾರ್ಮರ್ಸ್ ಆಫ್ ಥೇಬಾಗ್, Malabar and other places revolted against the British and Jamindaras under the influence of the Congress. ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪ್ರಭಾವದಿಂದ ಥೇಬಾಗ್ ಮತ್ತು ಮಲಬಾರ್ ಮುಂತಾದ ಕಡೆಗಳೆಲ್ಲ ಶೋಷಣೆಗೊಳಗಾದ ರೈತರು ತೀವ್ರವಾಗಿ ಜಮೀನ್ದಾರ್ ಮತ್ತು ಬ್ರಿಟಿಷರ ವಿರುದ್ಧ ಒಂದು ದಂಗೆ ಹೇಳ್ತಾರೆ ಇಲ್ಲಿ. ಆ್ಯಂಡ್ ದ ಲೇಟರ್ ಆನ್ ದ ಇಶ್ಯೂಸ್ ದ ಫಾರ್ಮರ್ ಫೌಂಡ್ ದೆಮ್ಸೆಲ್ಫ್ ಆ್ಯಂಡ್ ವಿತ್ ದ ಪ್ರಾಬ್ಲಮ್ಸ್ ಫೋಕಸ್ಡ್ ಆನ್ ದ ಮೂವ್ಮೆಂಟ್ ಲೈಕ್ ಅ ನಾನ್ ಕೋಆಪರೇಷನ್ ಮೂವ್ಮೆಂಟ್, tax refusal and quit India movement. Because as a result even farmers also had participated non-cooperation movement, tax refusal and quit India movement. Many of the protests were organized under the banner of Kisan Sabha, which was influenced for the leftist ideological. So Kisan Sabha, it was one of the part of the Indian freedom movement. ಕಿಸಾನ್ ಸಭಾದಡಿಯಲ್ಲಿ ಬಹಳಷ್ಟು ಹೋರಾಟಗಳು ನಡೀತಾ ಹೋಗ್ತವೆ. ಕೆಲವೊಂದು ಹೋರಾಟವು ಕಾಂಗ್ರೆಸ್ನೊಂದಿಗೆ ಮತ್ತು ಕೆಲವೊಂದು ಹೋರಾಟವು ಒಂದು ಕಾಂಗ್ರೆಸ್ ವಿರುದ್ಧವಾಗಿ ಕೂಡ ನಿಲ್ತವೆ ಇಲ್ಲಿ. ಸೊ ಇನ್ ತೆಲಂಗಾಣ ಫಾರ್ಮರ್ಸ್ ಪ್ರೊಟೆಸ್ಟ್ ಅಗೇನೆಸ್ಟ್ ದ ಜಮೀನ್ದಾರಾಸ್ ಅಂಡ್ ನಿಜಾಮ್ ರಜಾಕಸ್. ದ ಫಾರ್ಮರ್ಸ್ ಆಫ್ ಬೆಂಗಾಲ್ ರೋಸ್ ಅಗೇನೆಸ್ಟ್ ಜಮೀನ್ದಾರಾಸ್. ಇನ್ ಮಹಾರಾಷ್ಟ್ರ ಫಾರ್ಮರ್ಸ್ ಪ್ರೊಟೆಸ್ಟ್ ಅಗೇನೆಸ್ಟ್ ಲೋ ವೇಜ್ ಆಫ್ ದ ದೆಮ್. ಬಹಳಷ್ಟು ಕಡೆ ನೋಡ್ತಾ ಹೋಗ್ತೀವಿ. ತೆಲಂಗಾಣದಲ್ಲಿ ರೈತ ಹೋರಾಟ ಕೂಡ ನಡೆಯುತ್ತೆ ಜಮೀನ್ದಾರ ವಿರುದ್ಧ ಮತ್ತು ನಿಜಾಮರ ವಿರುದ್ಧ. ಬಂಗಾಳದಲ್ಲಿ ಕೂಡ ರೈತರ ಹೋರಾಟ ನಡೆಯುತ್ತೆ, ಶೋಷಣೆ ಅಂದರೆ ಜಮೀನ್ದಾರರ ಒಂದು ಶೋಷಣೆ ವಿರುದ್ಧ ನಡೆಯುತ್ತೆ. ಮಹಾರಾಷ್ಟ್ರದಲ್ಲಿ ರೈತರ ಕಡಿಮೆ ಕೂಲಿ ವಿರುದ್ಧ ಕೂಡ ಚಳವಳಿ ನಡೀತೆ ಅಂತ ಹೇಳ್ಬೋದು. ದೆನ್ ವರ್ಕರ್ಸ್ ರೆವೋಲ್ಟ್, ಕಾರ್ಮಿಕ ಬಂಡಾಯ ಅಂತ ಹೇಳ್ತೀವಿ ನಾವಿಲ್ಲಿ. ಏನು ಕಾರ್ಮಿಕ ಬಂಡಾಯ ಇಲ್ಲಿ ಯಾಕೆ ನಡೆಯುತ್ತೆ? ವರ್ಕರ್ಸ್ ಸ್ಟ್ರಗಲ್ ಸ್ಟಾರ್ಟೆಡ್ ಇನ್ ಕಲ್ಕತ್ತಾ ಇನ್ 1827. ಕಾರ್ಮಿಕರ ಹೋರಾಟವು 1827ರಲ್ಲಿ ಕಲ್ಕತ್ತಾದಲ್ಲಿ ಆರಂಭವಾಗುತ್ತೆ. The workers of jute and cotton mills along with the railways started organizing themselves. ಯಾರ್ಯಾರು ನಡೆಸ್ತಾರೆ ಅಂತಂದರೆ ಸೆಣಬು, ಬಟ್ಟೆಗಿರಣಿ ಕಾರ್ಮಿಕರು ಮತ್ತು ರೈಲ್ವೆ ಕೂಲಿಗಳು ತಮ್ಮ ಬೇಡಿಕೆಗಳಿಗಾಗಿ ಒಂದು ಸಂಘಟಿತರುಗೊಳ್ತಾರೆ. ಬಿಕಾಸ್ ಫಾರ್ ದೇ ಡಿಮ್ಯಾಂಡಿಂಗ್ ಹಿಯರ್, ತಮ್ಮ ಬೇಡಿಕೆನ ಈಡೇರಿಸಬೇಕು ಅಂತೇಳಿ ಅವರವ್ರ ನಡುವೆ ಇಲ್ಲಿ ಒಂದು ಆರ್ಗನೈಸೇಷನ್ ಸ್ಟಾರ್ಟ್ ಆಗುತ್ತೆ. ರೈಲ್ವೆ ವರ್ಕರ್ಸ್ ಹೆಲ್ಡ್ ಪ್ರೊಟೆಸ್ಟ್ ಇನ್ ರೈಲ್ವೆ ಸ್ಟೇಷನ್.
ರೈಸ್ಡ್ ಸ್ಲೋಗನ್ ಅಗೇನ್ಸ್ಟ್ ದ ಬ್ರಿಟಿಷ್ ಆಫೀಸರ್. ರೈಲ್ವೆ ಕೂಲಿಗಳು ರೈಲ್ವೆ ನಿಲ್ದಾಣದಲ್ಲಿ ಮುಷ್ಕರ ನಡೆಸಿ ಹೆಚ್ಚಿನ ಕೂಲಿಗಾಗಿ ಬ್ರಿಟಿಷರ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗ್ತಾರೆ. And later on here, the printers union in Calcutta and cotton mill workers of Bombay created national awareness. ಮುಂದೆ ಏನಾಗುತ್ತೆ ಅಂತಂದರೆ ಇಲ್ಲಿ ಕಲ್ಕತ್ತಾದಲ್ಲಿ ಪ್ರಿಂಟರ್ಸ್ ಯೂನಿಯನ್ ಮತ್ತು ಬಾಂಬೆ ಬಟ್ಟೆ ಗಿರಣಿ ಕಾರ್ಮಿಕರು ರಾಷ್ಟ್ರೀಯ ಜಾಗೃತಿಯನ್ನು ಉಂಟು ಮಾಡ್ತಾರೆ. ಆ್ಯಂಡ್ ದ ಲೇಟರ್ ಆನ್ ಹಿಯರ್ ಆ ಲೇಬರ್ ಯೂನಿಯನ್ ವಾಸ್ ಫಾರ್ಮ್ಡ್ ಇನ್ ಮದ್ರಾಸಲ್ಲಿ ಒಂದು ಕಾರ್ಮಿಕರ ಒಂದು ರಾಷ್ಟ್ರೀಯ ಜಾಗೃತಿ ನಡೆಯುತ್ತೆ. ಲೇಟರ್ ಮೆನಿ ವರ್ಕರ್ಸ್ ಅಸೋಸಿಯೇಷನ್ ಸ್ಟಾರ್ಟೆಡ್ ಟು ಫೈಟ್ ಅಗೇನ್ಸ್ಟ್ ಬ್ರಿಟಿಷ್ ಬಿಕಾಸ್ ದೇ ಡಿಮ್ಯಾಂಡಿಂಗ್ ಹಿಯರ್ ಅಂದರೆ ತಮ್ಮ ಬೇಡಿಕೆನೇ ಈಡೇರಿಸಿಗೋಸ್ಕರ ನಡೆಯುತ್ತಾರೆ. ದ ಕಾಂಗ್ರೆಸ್ ಸಪೋರ್ಟೆಡ್ ಸಚ್ ದೀಸ್ ರೆವೋಲ್ಟ್ ವರ್ಕರ್ಸ್ ಯೂನಿಯನ್. ದ ಕಾಂಟ್ರಿಬ್ಯೂಷನ್ ಆಫ್ ವರ್ಕರ್ಸ್ ಆ್ಯಂಡ್ ದೇರ್ ಯೂನಿಯನ್ಸ್ ಆರ್ ಯುನಿಕ್. ಭಾರತ ಸ್ವತಂತ್ರ ಚಳುವಳಿಗೆ ಇವರ ಬೆಂಬಲ ಅನನ್ಯವಾಗಿತ್ತು ಅಂತ ಹೇಳ್ಬೋದು. ದಿಸ್ ಈಸ್ ಅಬೌಟ್ ವರ್ಕರ್ಸ್ ರೆವೋಲ್ಟ್. ಆ್ಯಂಡ್ ದ ನೆಕ್ಸ್ಟ್ ಮೂವ್ ಆನ್ ದ ಟ್ರೈಬಲ್ ರೆವೋಲ್ಟ್. ಏನಿದು ಬುಡಕಟ್ಟು ಜನಾಂಗದವರು ಇಲ್ಲಿ? ಸೊ ಯಾಕೆ ನಡೆಸ್ತಾರೆ ಇವರು? ಸೊ ದ ಟ್ಯಾಕ್ಸ್ ಆ್ಯಂಡ್ ಫಾರೆಸ್ಟ್ ಪಾಲಿಸೀಸ್ ಇಂಪ್ಲಿಮೆಂಟೆಡ್ ಡ್ಯೂರಿಂಗ್ ದ ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್ ವರ್ ರೀಸನ್ ಫಾರ್ ಟ್ರೈಬಲ್ ರೆವೋಲ್ಟ್. ಬುಡಕಟ್ಟು ಬಂಡಾಯ ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಯಾಕೆ ನಡೆಸ್ತಾರೆ ಇಲ್ಲಿ? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯವರು ಏನು ಮಾಡ್ತಾರೆ ಅಂತಂದರೆ ಅವರ ಒಂದು ಆಡಳಿತ ಸಮಯದಲ್ಲಿ ಜಾರಿಗೆ ತಂದ ಕಂದಾಯ ಮತ್ತು ಅರಣ್ಯ ನೀತಿಗಳ ಬುಡಕಟ್ಟು ದಂಗೆಗಳಿಗೆ ನೇರವಾಗಿ ಪ್ರೇರಣೆ ಆದವು. ಬಿಕಾಸ್ the tax and forest policies were implemented by the British administration. This was the reason for the tribal revolt. ಅವರು ಮಾಡಿದಂಥ ನೀತಿಗಳ ಇದಕ್ಕೆ ಒಂದು ಈ ದಂಗೆಗಳಿಗೆ ಪ್ರೇರಣೆ ಅಂತ ಹೇಳ್ಬೋದು. ಅಮಾಂಗ್ ದೆಮ್ ರೆವೋಲ್ಟ್ಸ್ ಆಫ್ ಸಂತಾಲ, ಕೋಲಾ, ಮುಂಡಾ ಆರ್ ಇಂಪಾರ್ಟೆಂಟ್. ಆ ಬುಡಕಟ್ಟು ಒಂದು ಬಂಡಾಯದಲ್ಲಿ ಯಾರ್ಯಾರು ಭಾಗವಹಿಸ್ತಾರೆ ಅಂತಂದರೆ ಸಂತಾಲ, ಕೋಲಾ ಆ್ಯಂಡ್ ಮುಂಡಾ ಇವು ಪ್ರಮುಖ ಒಂದು ಟ್ರೈಬಲ್ ರೆವೋಲ್ಟ್ಸ್ ಅಂತ ಹೇಳ್ತೀವಿ. ಇನ್ ಕರ್ನಾಟಕ ಹಲಗಲಿ ಬೇಡಾಸ್, ಆಸ್ ವಿ ಸ್ಟಡಿಡ್ ಇನ್ ಅ ಪ್ರೀವಿಯಸ್ ಲೆಸನ್ಸ್. ಹಲಗಲಿ ಬೇಡಾಸ್ ಇನ್ ಕರ್ನಾಟಕ. ಹಲಗಲಿ ಬೇಡಾಸ್ ರೆವೋಲ್ಟ್ ಆಫ್ ಕರ್ನಾಟಕ ಇನ್ ಅನದರ್ ನೋಟೇಬಲ್ ರೆವೋಲ್ಟ್. ಹಲಗಲಿ ಬೇಡಾಸ್ ವೈ ದೆ ರೆವೋಲ್ಟೆಡ್ ಅಗೇನ್ಸ್ಟ್ ಬ್ರಿಟಿಷ್ ಬಿಕಾಸ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ದೆ ಪಾಸ್ಡ್ ಆರ್ಡರ್ ಟು ಸ್ಟಾಪ್ ಯೂಸ್ ಆಫ್ ವೆಪನ್ಸ್. ಅಂದರೆ ಒಂದು ಹಲಗಲಿ ಒಂದು ಬುಡಕಟ್ಟು ಜನಾಂಗದವರು ತಮ್ಮ ಒಂದು ಶಸ್ತ್ರಾಸ್ತ್ರಗಳನ್ನು ಬ್ರಿಟಿಷರಿಗೆ ಒಪ್ಪಿಸ್ಬೇಕಂತೇಳಿ ಅವ್ರು ಆರ್ಡರ್ ಹಾಕ್ತಾರೆ. ಬಟ್ ಇದು ಅಪೋಸ್ ಮಾಡ್ತಾರೆ ಹಲಗಲಿ ಬೇಡಾಸ್ ಅವರು. ದ ರೆವೋಲ್ಟ್ ಆಫ್ ಸಂತಾಲ ಟ್ರೈಬ್ ಇಸ್ ಕನ್ಸಿಡರ್ಡ್ ಆಸ್ ಅನ್ ಇಂಪಾರ್ಟೆಂಟ್ ರೆವೋಲ್ಟ್ ಇನ್ ಇಂಡಿಯಾ. ಸೊ ಅಮಾಂಗ್ ದೆಮ್ ಟ್ರೈಬಲ್ ರೆವೋಲ್ಟ್ ಹಿಯರ್ ಸಂತಾಲ ರೆವೋಲ್ಟ್. The revolt of Santala tribe is considered as an important revolt in India. The people of this tribe are present in the hill areas of Bengal and Odisha state. ಈ ಸಂತಾಲ ಬುಡಕಟ್ಟು ಜನಾಂಗ ಎಲ್ಲಿ ನಾವು ನೋಡ್ತೀವಿ ಅಂತಂದರೆ ಬಂಗಾಳಿ ಮತ್ತು ಒರಿಸ್ಸಾದ ಗುಡ್ಡಗಾಡು ಪ್ರದೇಶಗಳಲ್ಲಿ ನಾವು ನೋಡ್ಬೋದು. ವಿತ್ ದ ಇಂಪ್ಲಿಮೇಷನ್ ಆಫ್ ಪರ್ಮನೆಂಟ್ ಜಮೀನ್ದಾರ್ ಸಿಸ್ಟಮ್ ದೀಸ್ ಪೀಪಲ್ ಬಿಕಮ್ ದ ಲ್ಯಾಂಡ್ಲೆಸ್. ಹೌದು, ಯಾಕೆ ಇವರು ಮಾಡ್ತಾರೆ ಅಂತಂದರೆ ಬ್ರಿಟಿಷರು ಜಾರಿಗೆ ತಂದಂತಹ ಕಾಯಂ ಜಮೀನ್ದಾರಿ ಪದ್ಧತಿಯಿಂದ ಈ ಬುಡಕಟ್ಟು ಜನರು ತಮ್ಮ ಒಂದು ಅಂದರೆ ಕಂಪ್ಲೀಟ್ಲಿ ಲ್ಯಾಂಡ್ಲೆಸ್ ಅಂದರೆ ಈ ಒಂದು ಪದ್ಧತಿಯಿಂದ ಅವ್ರ ಬುಡಕಟ್ಟು ಜನ ತಮ್ಮ ಭೂಮಿನ ಕಳ್ಕೊತಾರೆ ಇಲ್ಲಿ. ಸೊ ದ ಲ್ಯಾಂಡ್ ಡೆವಲಪ್ಡ್ ಬೈ ದೆಮ್ ವಾಸ್ ಟೇಕನ್ ಓವರ್ ಬೈ ದ ಜಮೀನ್ದಾರಸ್, ಮೊನಿ ಲ್ಯಾಂಡರ್ಸ್ ಆ್ಯಂಡ್ ದ ಕಂಪನಿ ಗೌರ್ಮೆಂಟ್ ಬಿಕೇಮ್ ದ ಎಕ್ಸ್ಪ್ಲಾಯ್ಟರ್ಸ್ ಆಫ್ ದ ಸಂತಾಲ ಟ್ರೈಬರ್ಸ್. ಇದರಿಂದ ಏನಾಗುತ್ತೆ ಅಂದರೆ ತಾವು ಶ್ರಮಪಟ್ಟ ಕೃಷಿ ಯೋಗ್ಯವನ್ನಾಗಿ ಪರಿವರ್ತಿಸಿದ ಭೂಮಿ ಬುಡಕಟ್ಟು ಜನರಿಂದ ಜಮೀನ್ದಾರ್ ಕೈಸಿರ್ತಾರೆ. ಅಂದರೆ ತಾವು ಕಷ್ಟಪಟ್ಟಿದ್ದಂಥ ಒಂದು ಕೃಷಿ ಭೂಮಿನ ಯಾರು ಕಸ್ಕೊತಾರೆ ಅಂದರೆ ಜಮೀನ್ದಾರ್ ಕಸ್ಕೊತಾರೆ. ಬಂಗಾಳಿ ಜಮೀನ್ದಾರಸ್, ಲೇವಾದೇವಿಗರರು ಅಂದರೆ ಲ್ಯಾಂಡ್ ಲಾರ್ಡ್ಸ್ ಆ್ಯಂಡ್ ಕಂಪನಿ, ಬ್ರಿಟಿಷ್ ಕಂಪನಿಯವರು ಇವರು ಟ್ರೈಬಲ್ನ ಬಹಳಷ್ಟು ಶೋಷಣೆ ಮಾಡ್ತಾರೆ ಇಲ್ಲಿ. ಬಿಕಾಸ್ ಜಮೀನ್ದಾರಸ್, ಲ್ಯಾಂಡ್ ಲಾರ್ಡ್ಸ್ ಆ್ಯಂಡ್ ಕಂಪನೀಸ್ ಎಕ್ಸ್ಪ್ಲಾಯ್ಟಿಂಗ್ ದ ಟ್ರೈಬಲ್ ಪೀಪಲ್ ಬಿಕಾಸ್ ದೇ ಟೇಕನ್ ದ ಅಗ್ರಿಕಲ್ಚರ್ ಲ್ಯಾಂಡ್. ತಾವು ಕಷ್ಟಪಟ್ಟಂಥ ಒಂದು ಕೃಷಿ ಭೂಮಿಯನ್ನು ಅವರೆಲ್ಲರೂ ಇಸ್ಕೊಂಡ್ಬಿಡ್ತಾರೆ ಇಲ್ಲಿ. ಆ್ಯಂಡ್ ದ ಲೇಟರ್ ಆನ್ ಹಿಯರ್ ದೇರ್ ಪೀಸ್ ಲವಿಂಗ್ ನೇಚರ್ ಆ್ಯಂಡ್ ಸಿವಿಲೈಸ್ಡ್ ಮ್ಯಾನರ್ಸ್ ವರ್ ಎಕ್ಸ್ಪ್ಲಾಯ್ಟೆಡ್ ಬೈ ದ ಗವರ್ನಮೆಂಟ್. ಬೇಸಿಕ್ಲಿ ದೇವರ್ ಅಲ್ಲೇನಾಗುತ್ತೆ ಅಂತಂದರೆ ಸಂತಾನರು ಶಾಂತಿಪ್ರಿಯತೆ ಮತ್ತು ಸಭ್ಯತೆಯನ್ನು ಕಂಪನಿ ಸರ್ಕಾರವು ಶೋಷಣೆಗೆ ಉಪಯೋಗಿಸ್ಕೊಳ್ತಾರೆ. ಬಿಕಾಸ್ ದೇ ವರ್ ವೆರಿ ಸೈಲೆಂಟ್ ಆ್ಯಂಡ್ ದ ಲವಿಂಗ್ ಆಫ್ ನೇಚರ್ ಆ್ಯಂಡ್ ಸಿವಿಲೈಸ್ಡ್ ಮ್ಯಾನರ್ಸ್ ಬಿಕಾಸ್ ಇಟ್ ವಾಸ್ ಅಡ್ವಾಂಟೇಜ್ ಟೇಕನ್ ಬೈ ದ ಗವರ್ನಮೆಂಟ್. ಇದನ್ನು ಅಡ್ವಾಂಟೇಜ್ ತೊಗೊತಾರೆ ಗೌರ್ನಮೆಂಟ್, ಬ್ರಿಟಿಷ್ ಗೌರ್ನಮೆಂಟ್ ಅವರು ಇದನ್ನು ಅಡ್ವಾಂಟೇಜ್ ತೊಗೊಂಡ್ಬಿಟ್ಟು ಅವ್ರನ್ನ ಶೋಷಣೆ ಮಾಡ್ತಾ ಇರ್ತಾರೆ. ದ ಅಪ್ಸೆಟ್ ಸಂತಾಲಸ್ ಮೆಟ್ ಸೀಕ್ರೆಟ್ಲಿ ಆ್ಯಂಡ್ ಡಿಸೈಡೆಡ್ ಟು ಲೂಟ್
ದ ಜಮೀನ್ದಾರಸ್ ಅಂಡ್ ದ ಮನಿ ಲೆಂಡರ್ಸ್. ಇವಾಗ ಇದಕ್ಕೇನಾಗುತ್ತೆ ಅಂದರೆ, ಇದರಿಂದ ಅಸಮಾಧಾನಗೊಂಡ ಸಂತಾಲರು ರಹಸ್ಯ ಸಭೆಗಳನ್ನ ನಡೆಸಿ ಜಮೀನ್ದಾರರು ಮತ್ತು ಲೇವಾದೇವಿಗಾರರು ಲೂಟಿ ಮಾಡಲು ನಿರ್ಧರಿಸಿ ದೇ ಸ್ಟಾರ್ಟೆಡ್ ಟು ಲೂಟ್ ಮನೀಸ್, ಅಂದರೆ ಹಣವನ್ನು ಲೂಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ ಇಲ್ಲಿ. ಆ್ಯಂಡ್ ರಿವೋಲ್ಟ್ ವಾಸ್ ಸರ್ವೇಸ್ ಇನ್ ದ ಭಗತ್ಪುರ್, ಎಲ್ಲಾಗುತ್ತೆ ಅಂತಂತಂದರೆ ಇಲ್ಲಿ ಭಗತ್ಪುರ್ ಆ್ಯಂಡ್ ರಾಜ್ಮಹಲ್. ಈ ಒಂದು ರೆವೋಲ್ಟ್ ಎಲ್ಲೆಲ್ಲಿ ಹೋಗುತ್ತೆ ಅಂತಂದರೆ ಭಗತ್ಪುರ್ ಆ್ಯಂಡ್ ರಾಜ್ಮಹಲಲ್ಲಿ ಹೋಗುತ್ತೆ. ಆಸ್ ಅ ರಿಸಲ್ಟ್ ದ ಟ್ರೈಬಲ್ ಪೀಪಲ್ ಕಿಲ್ ದರ್ ಎನಿಮೀಸ್. ಹೀಗಾಗಿ ಟ್ರೈಬಲ್ ಪೀಪಲ್ಗಳು ಅವರ ಎನಿಮಿಗಳನ್ನ ಸಾಯಿಸ್ತಾರೆ. ಆ್ಯಂಡ್ ದ ಮನಿ ಲೆಂಡರ್ಸ್ ಆ್ಯಂಡ್ ಜಮೀನ್ದಾರಸ್ ಫ್ಲೆಡ್ ಫ್ರಮ್ ದೀಸ್ ಏರಿಯಾಸ್. ಅಲ್ಲಿಂದ ಜಮೀನ್ದಾರಸ್ ಮತ್ತು ಲೇವಾದೇವಿಗರು ಅಲ್ಲಿಂದ ಪಲಾಯನ ಆಗಿಬಿಡ್ತಾರೆ. ದೋ ದ ರಿವೋಲ್ಟ್ ಆಫ್ ಸಂತಾಲಸ್ ಕೇಮ್ ಟು ಎಂಡ್. ಹೀಗಾಗಿ ಸಂತಾಲ ಒಂದು ದಂಗೆ ಈ ರೀತಿಯಾಗಿ ಒಂದು ಎಂಡ್ ಆಗುತ್ತೆ. ಬಟ್ ಇಟ್ ಬಿಕೇಮ್ ಆ್ಯನ್ ಇನ್ಸ್ಪಿರೇಷನ್ ಫಾರ್ ದ ಮೆನಿ ರಿವೋಲ್ಟ್ಸ್ ಇನ್ ದ ಫ್ಯೂಚರ್. ಸಿಮಿಲರ್ಲಿ ಕೋಲಾ ಆ್ಯಂಡ್ ಮುಂಡಾ ರಿವೋಲ್ಟ್ ಅಗೇನೆಸ್ಟ್ ದ ಜಮೀನ್ದಾರಸ್. ಸಂತಾಲ ಒಂದು ದಂಗೆ ಮುಂದೆ ಒಂದು ಬುಡಕಟ್ಟು ಜನಾಂಗದವರಿಗೆ ಒಂದು ಪ್ರೇರಣೆ ಆಗುತ್ತೆ. ಬಿಕಾಸ್ ಸಂತಾಲ ಅವರು ಯಾಕೆ ಮಾಡ್ತಾರೆ ಅಂತಂತಂದರೆ, ಅವ್ರು ಕಷ್ಟಪಟ್ಟಿದ್ದ ಭೂಮಿಯನ್ನು ಯಾರು ಕಸ್ಕೊತಾರೆ? ಜಮೀನ್ದಾರಸ್ ಕಂಪನಿ ಮತ್ತು ಲ್ಯಾಂಡ್ಲಾರ್ಡ್ಸ್ ಕಸ್ಕೊತಾರೆ. ಹಾಗಾಗಿ ಅವರ ವಿರುದ್ಧ ದಂಗೆ ಎತ್ಕೊಳ್ತಾರೆ. ದಿಸ್ ರೆವೋಲ್ಟ್ ಹ್ಯಾಡ್ ಆ್ಯನ್ inspiration for many revolt in future. So by this concept today we have completed our session, and remaining topics we will study in the next session. Till then, keep watching the video. Thank you and have a nice day.